ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. 17ನೇ ದಿನದ ಬೆಳಗಿನ ಉಪಹಾರ ಸಮರ್ಪಣೆ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜದ ವತಿಯಿಂದ ಅತ್ತಿಬೆಲೆ ಟೋಲ್ ಗೇಟ್ ಬಳಿ ನಡೆಯುತ್ತಿರುವ ಅನ್ನದಾನ ಸೇವಾ ಕೇಂದ್ರದಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿ ಭಕ್ತರಿಗೆ 17ನೇ ದಿನದ ಬೆಳಗಿನ ಉಪಹಾರ ಸಮರ್ಪಣೆಯನ್ನು ಭಕ್ತಿಪೂರ್ವಕವಾಗಿ ನೆರವೇರಿಸಲಾಯಿತು. ಸ್ವಾಮಿಯೇ ಶರಣಯ್ಯಪ್ಪ. ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ವತಿಯಿಂದ ಕರ್ನಾಟಕ ಘಟಕ ರಾಷ್ಟ್ರೀಯ ಅನ್ನದಾನ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ TB ಶೇಖರ್ ಸ್ವಾಮೀಜಿಯವರು ಹಾಗೂ ಕರ್ನಾಟಕ ಶಾಸನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಜಯರಾಮ್ ಸ್ವಾಮಿಗಳು ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮುನ್ನಾ ಸ್ವಾಮಿಗಳು, TRO ಆಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಸ್ವಾಮಿಗಳು, ಈ ಸ್ಥಳದಾನಿಗಳು ಆಗಿರ್ತಕ್ಕಂಥ ನವೀನ್ ಸ್ವಾಮಿಗಳವರು, ನಮ್ಮ ಬೆನ್ನೆಲುಬಾಗಿ ಈ ಅನ್ನದಾನ ಕೇಂದ್ರಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ರೋಜ್ ರಮೇಶ್ ಸ್ವಾಮಿಗಳು, ಈ ಎಲ್ಲರ ಸಹಕಾರದೊಂದಿಗೆ ಇವತ್ತು ಏನು ನಾವು ಅತ್ತಿಬೆಲೆ ಅನ್ನದಾನ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತು 17ನೇ ದಿನದ ಬೆಳಗಿನ ಉಪಹಾರ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ನಾವು ಜನವರಿ 18ರವರೆಗೂ ಈ ಒಂದು ಅನ್ನದಾನ ಕೇಂದ್ರವನ್ನು ಇಲ್ಲಿ ತೆರೆದಿದ್ದೇವೆ. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿದಿನ ಬಂದು ಅನ್ನದಾನದಲ್ಲಿ ಭಾಗವಹಿಸಿ ಸ್ವೀಕಾರ ಮಾಡಿ ಹೋಗ್ತಾ ಇದ್ದಾರೆ. ಇವತ್ತು ರಾಯಚೂರಿನಿಂದ ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತರು ಬೆಳಗ್ಗೆ 6 ಗಂಟೆಗೆ ಬಂದರು. ಇಲ್ಲಿ ಸ್ನಾನ ಎಲ್ಲವನ್ನು ಮುಗಿಸಿ ಪೂಜೆಯನ್ನು ಮುಗಿಸಿ ಇಲ್ಲಿ ಅನ್ನದಾನವನ್ನು ಸ್ವೀಕಾರ ಮಾಡಿ ಇಲ್ಲಿಂದ ಶಬರಿಮಲೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಪ್ರತಿನಿತ್ಯ ಈ ಅನ್ನದಾನ ಕೇಂದ್ರಕ್ಕೆ ಪಾದಯಾತ್ರೆಯಲ್ಲಿ ಬರ್ತಕ್ಕಂಥವ್ರು ರಾತ್ರಿ ಬಂದು ಇಲ್ಲಿ ತಂಗಿದ್ದು ಬೆಳಗ್ಗೆನೇ ಇದು ಪೂಜೆ ಪುನಸ್ಕಾರ ಮಾಡಿಕೊಂಡು ಇಲ್ಲಿಂದ ಹೊರಡ್ತಾ ಇರ್ತಕ್ಕಂಥದ್ದು. ಇದು ಪ್ರತಿದಿನ ಮುಂದುವರಿತದೆ. ಈ ಅನ್ನದಾನ ಕೇಂದ್ರ ಯಶಸ್ಸಿನ ರೂವಾರಿಗಳು, ಅನ್ನದಾನಕ್ಕೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ಭಕ್ತರು, ಹೃದಯವಂತರು, ಅನ್ನದಾನಿಗಳು, ಸಹಾಯ ಮಾಡಿರ್ತಕ್ಕಂಥ ಸೇವಾಕರ್ತರು, ಅವರ ಕುಟುಂಬಕ್ಕೆ ಆ ಭಗವಂತ ಕಲಿಯುಗ ದೈವ ಅನಾಥ ರಕ್ಷಕ ಅನ್ನದಾತ ಪ್ರಭು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶಬರಿಗಿರೀಶ ಅವರೆಲ್ಲರಿಗೂ ಸನ್ಮಂಗಳನ್ನುಂಟು ಮಾಡಲಿ. ಅವರ ಕುಟುಂಬಕ್ಕೆ ಆರೋಗ್ಯವನ್ನು ಕೊಟ್ಟು ಸಕಲ ಶಾಂತಿ ಸುಖ ನೆಮ್ಮದಿಯನ್ನು ಕರುಣಿಸಲಿ ಭಗವಂತ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇವತ್ತಿನ ಬೆಳಗಿನ ಉಪಹಾರ ಕೇಸರಿಬಾತು, ಇಡ್ಲಿ, ಸಾರು ಮತ್ತು ಚಟ್ನಿ, ಚಿತ್ರಾನ್ನ ನಮ್ಮ ಜಗದೀಶ್ ಸ್ವಾಮಿಗಳು ಆನೆಕಲ್ಲು ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಮಡಿಯಲ್ಲಿ ಉಪಹಾರವನ್ನು ನಮ್ಮ ಸ್ವಾಮಿಗಳಿಗೆ ನಾವು ಅರ್ಪಣೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮದೇನು ಅತ್ತಿಬೆಲೆ ಇಲ್ಲಿ ಪ್ರಾರಂಭ ಆದರೆ ನಮ್ಮ ಶಬರಿಗಿರೀಶನನ್ನು ತಲುಪುವವರೆಗೂ ಆ ಸನ್ನಿಧಾನದಲ್ಲೂ ನಮ್ಮ ಆಫೀಸ್ ಇದೆ. ಏಕ ತಮಿಳುನಾಡು ಮುಖಾಂತರ ದಿಂಡಿಗಲ್ಲು, ಮತ್ತೊಂದು ತಮಿಳುನಾಡಲ್ಲಿ ಏಕ ನಮ್ಮ ಅನ್ನದಾನ ಕೇಂದ್ರಗಳಿದ್ದಾವೆ. ಎಲ್ಲಿ ಹೋಟ್ಲಿಗೆ ಹೋಗಿ ಮೈಲಿಗೆ ಮಾಡ್ಕೊಳ್ಳದೆ ಅಲ್ಲಿ ಹೋಟ್ಲ್ಗಳು ಯಾವ ಥರ ಇದ್ದಾವೆ ನಿಮಗೆ ಗೊತ್ತಿದೆ. ಅಯ್ಯಪ್ಪ ಸ್ವಾಮಿಯ ಭಕ್ತರನ್ನು ಕೇಳಿಸ್ಬೇಕು ಅಂತೇನೆ, ನಿರ್ವಿಘ್ನ ಮಾಡಬೇಕು ಅಂತಾನೆ ಕೆಲವರು ಪಟ್ಟಬದ್ಧ ಹಿತಾಸಕ್ತಿಗಳು ಒಳಗಡೆ ಒಂದು ಮಾಡ್ತಾ ಇರ್ತಾರೆ, ಹೊರಗಡೆ ಒಂದು ಮಾಡ್ತಾ ಇರ್ತಾರೆ. ಅಲ್ಲಿ ಕಾಫಿ ಕುಡ್ಲಿಕ್ಕೂ ಏಸಿಗೆ ಆಗ್ತಕ್ಕಂಥ ಪರಿಸ್ಥಿತಿ ಇರೋದ್ರಿಂದ ನಮ್ಮ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಇಡೀ ಭಾರತದಾದ್ಯಂತ, ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತದಾದ್ಯಂತ ಪ್ರತಿಯೊಂದು ರಾಜ್ಯದಲ್ಲಿಯೂ ಈ ಅನ್ನದಾನ ಸೇವಾ ಕೇಂದ್ರಗಳನ್ನು ಪ್ರಾರಂಭ ಮಾಡಿದೆ. ಇದು ಇಂಟರ್ನ್ಯಾಷನಲ್ ಸಂಸ್ಥೆ. ಅಮೇರಿಕಾ, ಸಿಂಗಾಪುರ್, ಮಲೇಷ್ಯಾ ಎಲ್ಲ ಕಡೆ ನಮ್ಮ ಬ್ರಾಂಚ್ಗಳಿದ್ದಾವೆ. ಎಲ್ಲ ದಾನಿಗಳು, ಸಹಕಾರಿಗಳು, ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇದು ನಡೀತಾ ಇದೆ. ಹೋದ ವರ್ಷ 70 ಲಕ್ಷಕ್ಕೂ ಹೆಚ್ಚು ಭಕ್ತರು ಅನ್ನದಾನವನ್ನು ಪ್ರಸಾದ ಸ್ವೀಕಾರ ಮಾಡಿದ್ದಾರೆ. ಈ ಸರಿ 1 ಕೋಟಿಗೆ ಹೆಚ್ಚು ಭಕ್ತರಿಗೆ ನಾವು ಪ್ರಸಾದವನ್ನು ಕೊಡಬೇಕು ಅನ್ನೋ ಉದ್ದೇಶ ನಮಗಿದೆ. ಇವತ್ತು ಇಲ್ಲಿಗೆ ಬಂದಿರತಕ್ಕಂಥ ರಾಜ್ಯದಿಂದ ನಮ್ಮ ಮಾಲಾಧಾರಿಗಳಿಗೆ ಅನ್ನ ಪ್ರಸಾದವನ್ನು ಸಮರ್ಪಣೆ ಮಾಡುವ ಮುಖಾಂತರ ವಿತರಣೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಸ್ವಾಮಿಯೇ ಸ್ವಾಮಿಯೇ ಅನ್ನದಾನ ಪ್ರಭುವೇ, ಅನ್ನದಾನ ಪ್ರಭುವೇ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ ಸ್ವಾಮಿಯೇ. ಇಲ್ಲೇ ಬನ್ನಿ ಸ್ವಾಮಿ, ಇಲ್ಲೇ ಬನ್ನಿ.